Okay, the first question is, a baby can't walk before he acquires the ability to stand. Similarly, he must have to learn how to walk before starting to run. This idea is associates with ಅಂತ ಕೇಳಿದ್ದಾರೆ. ಅಂದರೆ ಮಗು ಸೊ ಫಸ್ಟು ನಿಲ್ಲತ್ತೆ ಮಗು, ಅದರ ನಂತರ ವಾಕ್ ಮಾಡುತ್ತೆ. ಫಸ್ಟು ವಾಕ್ ಮಾಡಾದ್ಮೇಲೆ ನಂತರ ರನ್ ಮಾಡುತ್ತೆ. ಸೊ ದಿಸ್ ಐಡಿಯಾ ಈಸ್ ಅಸೋಸಿಯೇಟ್ಸ್ ವಿತ್ principle of uniformity of pattern. Okay, principle of uniformity of pattern. Okay, the second question is the traits of human being that is determined by heredity. First option is intuition, insight, intelligent and instinct ಅಂತ ಹೇಳಬಹುದು. ನಮ್ಮ ತಂದೆ ತಾಯಿಯಿಂದ ಏನು ಬಂದಿರುತ್ತೋ ಅದು ಹೆರಿಡಿಟಿ ಮೂಲಕ ಹ್ಯೂಮನ್ ಬೀಯಿಂಗ್ ಅದು ಮಗುಗೆ ತಂದೆ ತಾಯಿಗೆ ಏನು ಇರುತ್ತೋ ಅದೇ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಯಾವುದಾಗಿರ್ಬೋದು, ಒಂದು ದೈಹಿಕ ಸಾಮರ್ಥ್ಯವಾಗಿರ್ಬೋದು, ಇನ್ನೊಂದು ಮಾನಸಿಕ ಸಾಮರ್ಥ್ಯ, ಎರಡನ್ನೂ ಹೆರಿಡಿಟಿಯಲ್ಲಿ ಹೇಳ್ಬೋದು ಅಲ್ವಾ. ಫಾರ್ ಇದರಲ್ಲಿ ಯಾವುದಾಗುತ್ತೆ ಆನ್ಸರು? ಇಟ್ ಈಸ್ ಇಂಟೆಲಿಜೆಂಟು ಬಳುವಳಿಯಾಗಿ ಬರುವಂಥದ್ದು ಅಲ್ವಾ ಹೆರಿಡಿಟಿಲಿ. ಥರ್ಡ್ ಕ್ವಶನ್ ಏನು? ಕಾಮನ್ ಇಂಟ್ರೆಸ್ಟ್. ಓಕೆ, ಕಾಮನ್ ಇಂಟ್ರೆಸ್ಟ್ and traits leads to the formation of firm and intimate friendships. ಸೊ ನಾವು ಇಂಟಿಮೇಟ್ ಫ್ರೆಂಡ್ಶಿಪ್ ಅನ್ನ ಯಾವ ಪೀರಿಯಡ್ ಅಲ್ಲಿ ನೋಡ್ಬೋದು? ದಟ್ ಈಸ್ ಅಡೋಲೆಸೆನ್ಸ್ ಅಲ್ಲಿ ನೋಡ್ಬೋದು. ಓಕೆ, ಫೋರ್ತ್ ಕ್ವಶನ್ ಇಸ್ ವಾಟ್? A transition from interaction that are basically self-oriented to interest. Okay, interest that are other ಓರಿಯೆಂಟೆಡ್ ಟೇಕ್ಸ್ ಪ್ಲೇಸ್ ಅಂತ ಕೇಳಿದ್ದಾರೆ. ಸೊ ನಮ್ಮ ಸೆಲ್ಫ್ ಇಂಟ್ರೆಸ್ಟಿಂದ ನಾವು ಅದರ್ ಓರಿಯೆಂಟೆಡ್, ನಾವು ಫಾರ್ ಎಕ್ಸಾಂಪಲ್ ನಮ್ಗೇನು ಇಷ್ಟ ಇತ್ತು ಅದನ್ನು ನಾವು ಕಲಿತಿದ್ವಿ ಅಲ್ವಾ ಮೊದಲೇ. ನಂತರ ಸ್ಕೂಲಿಗೆ ಹೋದ್ಮೇಲೆ ನಾವು ನಮಗೆ ಏನು ಪುಸ್ತಕದಲ್ಲಿದೆ ಅದನ್ನೇ ಓದಬೇಕಾಗಿ ಬರ್ತದೆ ಅಲ್ವಾ. ಸೊ ಅದರ್ ಓರಿಯೆಂಟೆಡ್ ಟಾಸ್ಕ್. ಸೊ ಇದು ಯಾವಾಗ ಯಾವ ಏಜಲ್ಲಿ ಟೇಕ್ಸ್ ಪ್ಲೇಸ್ ಆಗುತ್ತೆ? ದಟ್ ಈಸ್ ಪ್ರೀ ಸ್ಕೂಲ್ ಪೀರಿಯಡ್ ಅಲ್ವಾ. ಸ್ಕೂಲಿಗೆ ಹೋದಾಕ್ಷಣ, ಈಗ 6 ವರ್ಷಕ್ಕೆ ಸ್ಕೂಲಿಗೆ ಹೋಗ್ತೀವಿ, ಬಟ್ ಈಗ ನರ್ಸರಿ, LKG, UKG ಮಕ್ಕಳು ಕಲಿತಾರಲ್ಲ, ದಟ್ ಈಸ್ ಪ್ರೀ ಸ್ಕೂಲ್ ಪೀರಿಯಡ್. ಓಕೆ, ಸೊ 2 to 6 years of age. ಸೊ ಆನ್ಸರ್ ಈಸ್ ಪ್ರೀ ಸ್ಕೂಲ್ ಪೀರಿಯಡ್. ಫಿಫ್ತ್ ಕ್ವಶನ್. ಅಕಾರ್ಡಿಂಗ್ ಟು ವೈಗಾಟ್ಸ್ಕಿ, ಚಿಲ್ಡ್ರನ್ಸ್ ಲರ್ನಿಂಗ್ ಈಸ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್. ವೈಗೋಟ್ಸ್ಕಿ ಅವ್ರ ಪ್ರಕಾರ ಚಿಲ್ಡ್ರನ್ಸ್ ಲರ್ನಿಂಗ್ ಈಸ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸ್ ಆನ್ ಸೋಷಿಯಲ್ ಫ್ಯಾಕ್ಟರ್ ಅಲ್ವಾ. ಇದು ಡೈರೆಕ್ಟ್ ಕ್ವಶನ್ಸು. ನೆಕ್ಸ್ಟ್, ದ ನಂಬರ್ ಆಫ್ ಗ್ರೂಪ್ ಫ್ಯಾಕ್ಟರ್ ಡಿಫ್ರೆನ್ಶಿಯೇಟೆಡ್ ಬೈ ಥರ್ಸ್ಟನ್. ಓಕೆ, ಗ್ರೂಪ್ ಫ್ಯಾಕ್ಟರ್ ಬಗ್ಗೆ ಥರ್ಸ್ಟನ್ ಮಾತಾಡಿದ್ದು, ಅವನು ಎಷ್ಟು ನಂಬರ್ ಬಗ್ಗೆ ಹೇಳಿದ್ದಾನೆ ಅಂದರೆ ದಟ್ ಈಸ್ 9. ಓಕೆ, ನೆಕ್ಸ್ಟ್, multiple intelligence theory was proposed by, it's direct question, that is Howard Gardner. Okay, next, 8th question. Female brain is smaller than male brain. First statement. Second statement is female brain has more folds that allow more surface brain tissues. Okay, first ದೇ ಗಿವನ್ 2 ಸ್ಟೇಟ್ಮೆಂಟ್ಸ್. ನಾವೀಗ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಬೇಕು. ಫಿಮೇಲ್ ಬ್ರೈನ್ ಈಸ್ ಸ್ಮಾಲರ್ ದ್ಯಾನ್ ಮೇಲ್ ಬ್ರೈನ್, ಇದು ಕರೆಕ್ಟ್ ಅಲ್ವಾ. ಫಿಮೇಲ್ ಬ್ರೈನ್ ಹ್ಯಾಸ್ ಮೋರ್ ಫೋಲ್ಡ್ಸ್ ದಟ್ ಅಲೌ ಮೋರ್ ಸರ್ಫೇಸ್ ಬ್ರೈನ್ ಟಿಶ್ಯೂಸ್. ಸೊ ದಿಸ್ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ನೆಕ್ಸ್ಟ್, 9th ಕ್ವಶನ್. ಮ್ಯಾಚ್ ದ ಫಾಲೋವಿಂಗ್ ಇನ್ ರಿಲೇಷನ್ ವಿತ್ ನಾನ್ ಫಾರ್ಮಲ್ ಆ್ಯಂಡ್ ಫಾರ್ಮಲ್ ಎಜುಕೇಷನ್. ಓಕೆ, ಈಗ ಇದರಲ್ಲಿ ನಾನ್ ಫಾರ್ಮಲ್ ಆ್ಯಂಡ್ ಫಾರ್ಮಲ್ ಎಜುಕೇಷನನ್ನು ನಾವು ಮ್ಯಾಚ್ ಮಾಡಬೇಕು. ಓಕೆ, ಇಲ್ಲಿ ಪವರ್ ವಿತಿನನ್ನು ಸೆಲ್ಫ್ ಕಾನ್ಫಿಡೆನ್ಸಿಗೆ ಮ್ಯಾಚ್ ಮಾಡ್ಬೋದು. ಎಂಪವರ್ಮೆಂಟ್ ಅಂದರೆ ಗಿವ್ಸ್ ಫ್ರೀಡಮ್ ಆಫ್ ಚಾಯ್ಸ್. ರೀಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ದಟ್ ಈಸ್ ಲೀಡ್ಸ್ ಟು ಕ್ವಾಲಿಟಿ ಆ್ಯಂಡ್ ಪವರ್ ಆಫ್ ಬ್ಯಾಲೆನ್ಸ್ ದಟ್ ಈಸ್ ವುಮನ್ಸ್ ಲೋ ಸ್ಟೇಟಸ್. ಓಕೆ, next, 10th question is person A's handwriting is better than person B's handwriting. The difference in handwriting is due to not interest, aptitude alla, study habits alla, that is psychomotor skill. Okay, psychomotor skill.
Next, a person and adaptation of case study at class in school education. ಓಕೆ, ಒಬ್ಬ ಮಗುವಿನ ಬಗ್ಗೆ ಒಂದು ಕೇಸ್ ಸ್ಟಡಿ ಮಾಡಬೇಕಾದ್ರೆ ಕ್ಲಾಸ್ ರೂಮಲ್ಲಿ, ಸೊ ಇಟ್ ಪ್ರೊವೈಡ್ಸ್ ಲಾಟ್ ಆಫ್ ಥಿಯರಿಟಿಕಲ್ ಇನ್ಪುಟ್ಸ್ ಆನ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. Next one is what? It provides statement to reflect on tissues. It's a very simple to practical and less time consuming. It engages students in research and reflective discussions. So ಇದು ಶಿಕ್ಷಕ ಮತ್ತು ಮಗುವಿನ ನಡುವಿನ ಒಂದು ಕೇಸ್ ಸ್ಟಡಿ ಆಗಿರುತ್ತೆ. ಸೊ ವಿಚ್ ಎಂಗೇಜಸ್ ದ ಸ್ಟೂಡೆಂಟ್ಸ್ ಇನ್ ರಿಸರ್ಚ್ ಆ್ಯಂಡ್ ರಿಫ್ಲೆಕ್ಟಿವ್. ಸೊ ಕೇಸ್ ಸ್ಟಡಿ ಅನ್ನೋದೊಂದು ರಿಸರ್ಚ್ ಬಗ್ಗೆ, ರಿಸರ್ಚ್ ಅಲ್ವಾ, ಇದು ಒಂದು ಅಧ್ಯಯನ, ಕರೆಕ್ಟ್? ಸೊ it's an research and reflective discussions. Okay, next, the 12th question is the ability to draw conclusion among students. conclusion ಬರೋದಂದ್ರೆ among students ಬಗ್ಗೆ conclusion ಅಂದ್ರೆ it is not observation, okay, intuition ಅಲ್ಲ, analyze ಅಲ್ಲ, that is reasoning. okay, ಸೊ 13ನೇ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಟೂಲ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಸೆಲ್ಫ್ ಅಸೆಸ್ಮೆಂಟ್ ಇನ್ ಲರ್ನಿಂಗ್. ಸೊ ನಾವೇ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಟೂಲ್ ಅಲ್ಲ. ಸೊ ಇದರಲ್ಲಿ ಅಸೆಸ್ಮೆಂಟ್ ವಿತ್ ರೂಬಿಕ್ಸ್ ಅಂತ ಹೇಳಿದ್ರೆ ರಿಫ್ಲೆಕ್ಟಿವ್ ಶೀಟು, ಚೆಕ್ ಲಿಸ್ಟ್, ಕ್ಲಾಸ್ ಟೆಸ್ಟ್. ಸೊ ಕ್ಲಾಸ್ ಟೆಸ್ಟ್ ಅನ್ನುವಂಥದ್ದು ಟೀಚರ್ ಮಾಡುವಂಥದ್ದು, ಇದು ನಾವು ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಳ್ಳುವಂಥದ್ದಲ್ಲ. ನೆಕ್ಸ್ಟ್, ದ ಆಸ್ಪೆಕ್ಟ್ಸ್ that do not support performance-based assessment that taps into students' higher order thinking skills. ಸೊ ಇಲ್ಲಿ ಡು ನಾಟ್ ಅಂತ ಹೇಳಿದ್ರೆ ಯಾವುದು ಹೈಯರ್ ಆರ್ಡರ್ ಸ್ಟೂಡೆಂಟಿಗೆ ಹೈಯರ್ ಆರ್ಡರ್ ಥಿಂಕಿಂಗ್ ಮಾಡೋಕ್ಕೆ ಸ್ಕಿಲ್ಗೆ ಸಪೋರ್ಟ್ ಮಾಡಲ್ಲ. ಓಕೆ, ಸಪೋರ್ಟ್. ಸೊ ವಿಚ್ ಡು ನಾಟ್ ಸಪೋರ್ಟ್ ದ ಪರ್ಫಾರ್ಮೆನ್ಸ್ ಅಂತ ಹೇಳಿದಾರಲ್ವ. ಸೊ ದ 14th question is what the aspects that do not support performance based assessment, which is ಇಲ್ಲಿ ಡು ನಾಟ್ ಅಂತ ಹೇಳಿದ್ರೆ ಡು ನಾಟ್ ಸಪೋರ್ಟ್. ಓಕೆ, ಸೊ ಹೈಯರ್ ಆರ್ಡರ್ಸ್ ಥಿಂಕಿಂಗ್ ಸ್ಕಿಲ್ಗೆ ಇದು ಸಪೋರ್ಟ್ ಮಾಡಲ್ಲ. ಯಾವುದು? ಯೂಸಿಂಗ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ರೀಸನಿಂಗ್ ಅಲ್ಲ, reproducing knowledge based information, synthesizing necessary information to draw conclusion, evaluation, reliability of source of information. ಸೊ ಇದರಲ್ಲಿ ಯಾವುದು? reproducing knowledge based information. ಸೊ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. reproducing ಅಂತ ಹೇಳಿದ್ರೆ ಅದನ್ನೇ ಪುನಃ ರೀಪ್ರೊಡ್ಯೂಸ್ ಮಾಡೋದಲ್ಲ, ನಾಲೆಜ್ ಬೇಸ್ಡ್ ಇನ್ಫಾರ್ಮೇಶನ್. ಇದು ಮನುಷ್ಯನಿಗೆ ಹೈಯರ್ ಆರ್ಡರ್ ಮಗುವಿಗೆ ಹೈಯರ್ ಆರ್ಡರ್ ಥಿಂಕ್ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ. ಇದರಿಂದ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಡೆವಲಪ್ ಆಗಲ್ಲ, ರೀಪ್ರೊಡ್ಯೂಸಿಂಗ್ ನಾಲೆಜ್. ಓಕೆ, ಸೊ ಪುನರಾವರ್ತನೆ ಇದು ಮಗುವಿಗೆ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಲ್ಲ. Question is, a student stumbles over words that he could not remember at the moment. The learning disability type observed in this situation is ಅಂತ ಕೇಳ್ತಾರೆ. ಮಗು ವರ್ಡ್ಸ್ ಅನ್ನ ಹೇಳುವಾಗ ಅಂದ್ರೆ ನೆನ್ಪು ಮಾಡ್ಕೊಂಡು ಹೇಳಲಿಕ್ಕೆ ತುಂಬಾ ಪ್ರಾಬ್ಲಮ್ ರೈಸ್ ಆಗುತ್ತೆ. ಅಂದ್ರೆ ನೆನ್ಪು ಮಾಡ್ಕೊಂಡು ವರ್ಡ್ಸ್ ಅನ್ನ ಹೇಳಲಿಕ್ಕೆ ತೊಂದರೆ ಆಗ್ತಿದೆ ಅಂದ್ರೆ ಸ್ಟಂಬಲ್ಸ್ ಓವರ್ ವರ್ಡ್ಸ್, ದಟ್ ಈಸ್ which disability, that is dysphasia. Okay, so dysphasia ಅನ್ನೋದು ಉಚ್ಚಾರಣೆ ಸಂಬಂಧಪಟ್ಟಂತಹ ಒಂದು ಡಿಸಾಬಿಲಿಟಿ. ಓಕೆ, ನೆಕ್ಸ್ಟ್, a full form of ADHD. This is a direct question, that is attention deficit hyperactivity disorder. Okay, next, 17th question is, according to WHO, the person with intellectual disability of IQ 35 to 49 is categorized as ಏನಂತ categorize ಮಾಡ್ತೀವಿ, that is moderate. Okay, moderate. 18th question is, the statement that is incorrect with respect to acceleration for school administration is ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಇಸ್ ಪ್ರೊವೈಡಿಂಗ್ ಅರ್ಲಿ ಅಡ್ಮಿಷನ್ ಟು ಸ್ಕೂಲ್ ಅಕಾರ್ಡಿಂಗ್ ಟು ಮೆಂಟಲ್ ಏಜ್, ಸ್ಕಿಪ್ಪಿಂಗ್ ಆಫ್ ಗ್ರೇಡ್ಸ್ ಆರ್ ಕ್ಲಾಸಸ್ ಆ್ಯಂಡ್ ಪ್ರಮೋಟ್. ಥರ್ಡ್ ಆಪ್ಷನ್ ಇಸ್ ಮೇಕಿಂಗ್ ದೆಮ್ ವರ್ಕ್ ಆನ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್. ಫೋರ್ತ್ ಆಪ್ಷನ್ ಇಸ್ ಅಡ್ವಾನ್ಸ್ ಪ್ಲೇಸ್ಮೆಂಟ್. ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಲರೇಷನ್ ಫಸ್ಟ್ ನೋಡೋಣ. ಸೊ ದಟ್ ಈಸ್ ಅಡ್ವಾನ್ಸ್ ಪ್ಲೇಸ್ಮೆಂಟ್
Yes, that is correct. And first, making them work on independent projects and providing early admission to school according to mental age. This is correct. ಅಂದರೆ ನಾವು early admission ಕೊಡ್ತೀವಿ ಅಕಾರ್ಡಿಂಗ್ ಟು ಮೆಂಟಲ್ ಏಜ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಲರೇಷನ್ ಆ್ಯಂಡ್ ಸ್ಕಿಪ್ಪಿಂಗ್ ಆಫ್ ಗ್ರೇಡ್ಸ್ ಆರ್ ಕ್ಲಾಸಸ್ ಆ್ಯಂಡ್ ಪ್ರಮೋಟ್. ಸಪೋಸ್ ಎರಡನೇ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿರೋ ಮಗು ಫಿಫ್ತ್ ಸ್ಟ್ಯಾಂಡರ್ಡ್ ಆರ್ ಸೆವೆಂತ್ ಸ್ಟ್ಯಾಂಡರ್ಡ್ IQ ಇದೆ ಅಂದರೆ ಆ ಗ್ರೇಡ್ಸನ್ನು ಕ್ಲಾಸಸನ್ನು ಪ್ರಮೋಟ್ ಮಾಡಲಾಗ್ತದೆ ಮಗುನ. ನೆಕ್ಸ್ಟ್, ಮೇಕಿಂಗ್ ದೆಮ್ ವರ್ಕ್ ಆನ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಅಂತಿದೆ. ಸೊ ಇದು ರಾಂಗ್ ಆಗುತ್ತೆ. ಓಕೆ, ಆನ್ಸರ್. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ಓಕೆ, ಮೇಕಿಂಗ್ ದೆಮ್ ವರ್ಕ್ ಆನ್ independent projects. Okay, the 19th question is what? The statement is not true about teaching in classroom. Teaching is modifiable ಅಂತ ಕೇಳಿದ್ದಾರೆ. ಸೊ ನಾಟ್ ಟ್ರೂ ಅಬೌಟ್ ಟೀಚಿಂಗ್. ಸೊ ಇಲ್ಲಿ ದ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಟೀಚಿಂಗ್ ಅಂತ ಕೇಳಿದ್ದಾರೆ. ನಾಟ್ ಟ್ರೂ. ಓಕೆ, ಸೊ ಟ್ರೂ ಸ್ಟೇಟ್ಮೆಂಟನ್ನು ಫಸ್ಟ್ ನೋಡುವ. ಟೀಚಿಂಗ್ ಇಸ್ ಮಾಡಿಫೈಯಬಲ್. Yes, it is true. Teaching is both formal and informal. Yes, this is also true. Teaching is science as well as skill. Yes. Teaching is an instruction. So it's not an instruction. Okay. So then instruction idanna follow ಮಾಡಬೇಕು ಆ ಥರ ಏನಲ್ಲ. So fourth option is wrong. The most appropriate way to facilitate ಲರ್ನಿಂಗ್ ಎಟ್ ಪ್ರೈಮರಿ ಲೆವೆಲ್ ಈಸ್ ಅಂತ ಕೇಳಿದ್ದಾರೆ. ಸೊ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವೇ ಟು ಫೆಸಿಲಿಟೇಟ್ ಲರ್ನಿಂಗ್ ಎಟ್ ಪ್ರೈಮರಿ ಲೆವೆಲ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ವಿಚ್ ಇಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವೇ ಟು ಫೆಸಿಲಿಟೇಟ್ ಲರ್ನಿಂಗ್ ಎಟ್ ಪ್ರೈಮರಿ ಲೆವೆಲ್? ಸೊ ವಿಡಿಯೋ ಸ್ಟಿಮ್ಯುಲೇಷನ್, ಡೆಮಾನ್ಸ್ಟ್ರೇಷನ್, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಸೆಲ್ಫ್ ಸ್ಟಡಿ. ಸೊ ಸೆಲ್ಫ್ ಸ್ಟಡಿ ಅಲ್ವೇ ಅಲ್ಲ. ಸೊ ಡೆಮಾನ್ಸ್ಟ್ರೇಷನ್ ಇತ್ತು ಹೈಯರ್ ಲೆವೆಲ್ಲು. Video stimulation also wrong. That is hands-on experience. Okay, it's the most appropriate way to facilitate learning at primary level. Next question is the better strategy for teaching children with special need is. So which is the better strategy for teaching children with special needs? Provision for discussion in the classroom, demonstration by teacher, facilitating content through to cooperate and peer tutoring, and ability grouping for teaching ಅಂತ ಕೇಳಿದ್ದಾರೆ. So which is correct? Facilitating content through to cooperate and peer tutoring is the correct answer. Okay, Next question is the self-regulation of learner refers to. Self-regulation means self-control, correct? Self-monitor. Self-regulations of learner refers to its ability to monitor their own learning. Next, 23rd question, the process of fitting new information into existing schema means it's a assimilation. Okay, fit or add new information to existing schema antella bandre fit and add, these are the key points. That means it's a assimilation. Okay, so 24th question, in a classroom girl refuses to sit with a boy. This kind of disagreement is due to heterogeneous morality, cognitive immaturity, reaction, or fourth option is morality of cooperation. So in a classroom, girl refuses to sit with a boy. So this kind of disagreement is due to, that is, morality of cooperation. Okay, it's not heterogeneous and cognitive immaturity alla. That is morality of cooperation. Okay. 25th question is, a teacher observed that a student could not solve a problem on his own, but he could do with the help of his senior. This guidance is called ಅಂತ ಕೇಳಿದ್ದಾರೆ. ಓಕೆ, ಸ್ಟೂಡೆಂಟ್ ಕುಡ್ ನಾಟ್ ಸಾಲ್ವ್ ಅ ಪ್ರಾಬ್ಲಮ್ ಆನ್ ಹಿಸ್ ಓನ್, ಬಟ್ he could solve the problem with the help of his senior. ಓಕೆ, ಹೆಲ್ಪ್ ಅಂತ ಬಂದಿದೆ. ಸೊ ಹೆಲ್ಪ್ ಮೀನ್ಸ್ ಇಟ್ಸ್ ಅ direct question, right? It's a scaffolding. Okay, scaffolding is the next.
A teacher of school labeled as head of committee as chairperson instead of chairman. It indicates that teacher follows an acceptable term, good command over the language, usage of gender-free language, has a gender bias. So question is what? A teacher of school labeled as head of committee. Okay. A teacher of a school labeled as head of committee as chairperson instead of chairman. So chairman ಅಂತ ಬಂದಿದೆ ಅಲ್ವಾ ಇಲ್ಲಿ. ಸೊ ಇದೇನಾಗುತ್ತೆ ಇಲ್ಲಿ ಜೆಂಡರ್ ಅಲ್ವಾ. ಇನ್ಸ್ಟೆಡ್ ಆಫ್ chairman ದೇ ಟೀಚರ್ ಯೂಸ್ಡ್ ಆಸ್ chairperson. ಓಕೆ, chairperson ಅಂತ ಟೀಚರ್ ಲೇಬಲ್ ಮಾಡ್ತಾರೆ ಹೆಡ್ ಆಫ್ ಕಮಿಟಿನ. ಓಕೆ, ಸೊ it indicates that teacher follows, it's a gender free language, usage of gender free language. Okay, next 27th question. The convergent thinking is best expressed from the following. So convergent thinking, convergent, divergent, so ಇದೆಲ್ಲ ನಾವು ಎಲ್ಲಿ ನೋಡ್ತೀವಿ? ದಟ್ ಇಸ್ ಥೇರಮ್ ಅಲ್ಲಿ ನೋಡ್ತೀವಿ, ಕಾನ್ವರ್ಜೆಂಟ್ ಥೇರಮ್. ನೋ. Next, in a classroom transaction, the methods like playway, discovery comes under the teaching method. Student-centered methods, instructional methods, teacher-centered methods, and text-centered methods. So, which is the correct answer? In a classroom transaction, the methods like playway, discovery comes under student-centered methods. Okay. Which teaching method? Student centered methods ಅಲ್ಲಿ ನಾವು ನೋಡ್ತೀವಿ. ಕರೆಕ್ಟ್. Next 29th question. The process of giving rewards and punishment in classroom transaction. So it is direct question. Rewards ಮತ್ತೆ punishment ಅಂತಂದ್ರೆ ಇದು reinforcement. Okay. Next 30th questions. Last one. In a representation of Maslow hierarchy of motivation, the level of self actualization is ಅಂತ ಕೇಳ್ತಾರೆ. ಸೊ ಮ್ಯಾಸ್ಲೋದು ಹೈರಾರ್ಕಿ ಆಫ್ ಮೋಟಿವೇಶನ್. ಓಕೆ, ಸೊ ಸೆಲ್ಫ್ ಆಕ್ಚುಲೈಸೇಷನ್ ಯಾವ ಸ್ಟೇಜಲ್ಲಿ ಬರುತ್ತೆ, ಯಾವ ಲೆವೆಲಲ್ಲಿ ಬರುತ್ತೆ? ಸೊ ದಟ್ ಈಸ್ 5th ಲೆವೆಲಲ್ಲಿ ಬರುತ್ತೆ. ಓಕೆ.